ರಸ್ತೆ ಕಾಮಗಾರಿ ಸಂದರ್ಭದಲ್ಲಿ ಕಂಬ ಮುರಿದಿದೆ. ಹೇಗೆ ಅಂದ್ರೆ ಜೆಸಿಬಿ ಚಾಲಕನ ನಿರ್ಲಕ್ಷ್ಯದಿಂದ ಜೆಸಿಬಿ ಕಂಬಕ್ಕೆ ಟಚ್ ಆಗಿದೆ, ಕಂಬ ಬಿದ್ದಿದೆ. ಆ ಸಂದರ್ಭದಲ್ಲಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಪಾಪ ಮಕ್ಕಳನ್ನ ಟ್ಯೂಷನ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಅವಘಡ ಆಗಿದೆ. ಸಾಂಗ್ ಕೇಳ್ತಾ ಕಾಮಗಾರಿ ಮಾಡ್ತಾ ಇದ್ದ ಚಾಲಕ ಆಲ್ಮೋಸ್ಟ್ ಜೆಸಿಬಿ ಆಪರೇಟರ್ಗಳು ಮಾಡದೆ ಅದು ಕಿವಿಗೆ ಇಯರ್ಫೋನ್ ಅಥವಾ ಹೆಡ್ಫೋನ್ ಹಾಕಬಿಟ್ರೆ ಸುತ್ತಮುತ್ತ ಯಾರು ಬರ್ತಾ ಇದ್ದಾರೆ, ನನ್ನ ಕೆಲಸ ಏನು ಮಾಡ್ತಾ ಇದ್ದೀನಿ ಯಾವುದನ್ನು ತಲೆಗೆ ಹಾಕೊಳ್ಳಲ್ಲ. ಸಾಂಗ್ ಕೇಳ್ಕೊಂಡು ಕೆಲಸ ಆಪರೇಟ್ ಅಂದ್ರೆ ಜೆಸಿಬಿ ಆಪರೇಟ್ ಮಾಡ್ತಾ ಇದ್ದ ಚಾಲಕ ಆಪರೇಟರ್ ಆತನ ವಿರುದ್ಧ ಕುಟುಂಬಸ್ಥರು ಈಗ ದೂರು ದಾಖಲು ಮಾಡಿದ್ದಾರೆ. ಏನ್ ಮಾಡ್ತೀರಾ ದೂರು ಕೊಟ್ಟು? ಹೋಗಿರೋ ಜೀವ ತರಕಾಗುತ್ತಾ? ಪಾಪ ಟ್ಯೂಷನ್ ಮಕ್ಕಳನ್ನ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದ ಇಬ್ರು ಮಹಿಳೆಯರ ಮೇಲೆ ಕಂಬ ಬಿದ್ದು ಇಬ್ರು ಸಾವನ್ನಪ್ಪಿದ್ದಾರೆ. ತಮ್ಮ ಮಕ್ಕಳನ್ನ ಟ್ಯೂಷನ್ಗೆ ಕರ್ಕೊಂಡು ಹೋಗ್ತಾ ಇದ್ರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ರೇಸ್ ಆಗಿದೆ. ಹೆಂಗ್ ಕರೆಂಟ್ ಕಂಬ ಬಿತ್ತಪ್ಪ ಅಂದ್ರೆ ಆ ಸುತ್ತಮುತ್ತ ಏನೋ ಕೆಲಸ ಇತ್ತು ಅಂತ ಕಾಣುತ್ತೆ. ಜೆಸಿಬಿ ಕರ್ಸಿದ್ದಾರೆ. ಜೆಸಿಬಿ ಆಪರೇಟರ್ ಕೆಲಸದಲ್ಲಿ ಮಗ್ನನಾಗಿದ್ದ. ಅದ್ರ ಜೊತೆಗೆ ಆತ ಮಾಡ್ಕೊಂಡಿದ್ದ ಎಡವಟ್ಟೇನಪ್ಪ ಅಂತ ಹೇಳಿದ್ರೆ ಇಯರ್ಫೋನು ಅಥವಾ ಹೆಡ್ಫೋನು ಬ್ಲೂಟೂತ್ ಏನೋ ಕಿವಿಗೆ ಸಿಗಿಸ್ಕೊಂಡು ಕೆಲಸ ಮಾಡ್ತಿದ್ದಾನೆ. ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಜೆಸಿಪಿಯ ಬಕೆಟ್, ಮುಂದಿನ ಬಕೆಟ್ ಏನಿರುತ್ತೆ ಅದು ಹೋಗಿ ಕರೆಂಟ್ ಕಂಬಕ್ಕೆ ಟಚ್ ಆಗಿದೆ. ಕರೆಂಟ್ ಕಂಬ ಏಕಾಏಕಿ ಕೆಳಗೆ ಬಿದ್ದಿದೆ. ಆ ಸಂದರ್ಭದಲ್ಲೇ ಮಕ್ಕಳನ್ನ ಕರ್ಕೊಂಡು ಟ್ಯೂಷನ್ಗೆ ಹೋಗ್ತಾ ಇದ್ರು ಇಬ್ರು. ಆ ಇಬ್ಬರು ಮಹಿಳೆಯರ ಮೇಲೆ ಬಿದ್ದಿದೆ. ಗಾಯಗಳಾಗಿದೆ. ಬಿಡಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅಂದ್ರೆ ಅದೊಂದು ರೀತಿ ವಿಚಾರ. ನೋ, ಜೀವನೇ ಹೋಗಿದೆ. ಕುಟುಂಬಸ್ಥರ ಅಳಲು, ಪಾಪ ಅವರ ಮಕ್ಕಳ ಅಳಲು, ಗೋಳಾಟ ಹೇಳುತ್ತಿರದ್ದಾಗಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಘನಘೋರ ದುರಂತ. ಮೊನ್ನೆ ತನಕ ಕರೆಂಟ್ ವೈರ್ ತಾಗಿ ಮಗು ಎತ್ಕೊಂಡು ಬರ್ತಾ ಇದ್ದ ಹೆಣ್ಣು ಮಗಳು ಸಾವನ್ನಪ್ಪಿದ್ಲು ಬೆಳಗಿನ ಜಾವ. ಅದು ನೋಡೇ ಜೀವ ಜಲ್ ಅನ್ನಿಸ್ಬಿಟ್ಟಿತ್ತು. ಬೆಂಗಳೂರಲ್ಲಿ ಎಲ್ಲಪ್ಪ ಕಾಲಿಡೋಕ್ಕೂ ಭಯ ಆಗುತ್ತಲ್ಲ ಹೊರಗಡೆ ನಡೆದಾಡಕ್ಕೆ ಅಂತ. ಅದರ ನಡುವೆ ಈ ರೀತಿಯಾಗಿ ಆಗ್ಬಿಟ್ರೆ ಓಡಾಡಕ್ಕೆ ಹೆದರಿಕೆ ಹೊರಗಡೆ. ಮೋರ್ ಡೀಟೇಲ್ಸ್ ನನ್ನ ಕೊಲೀಗ್ ಬಸವರಾಜ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಬಸವರಾಜ್. ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ? ಅವ್ರ ಜೊತೆನೆ ಮಕ್ಕಳು ಕೂಡ ಇದ್ರ, ಮಕ್ಕಳು ಸೇಫಾ? ಈಗ ಆ ಆಪರೇಟರ್ನ ನಿರ್ಲಕ್ಷ್ಯತನವೇ ಇದೆಲ್ಲದಕ್ಕೂ ಕಾರಣನ? ತನಿಖೆ ಆರಂಭ ಆಗಿದೆಯಾ? ಕುಟುಂಬಸ್ಥರು ಏನ್ ಹೇಳ್ತಾರೆ? ಡೀಟೇಲ್ಸ್ ಏನಿದೆ ಸದ್ಯಕ್ಕೆ? ದಾಖಲು ಮಾಡಿಕೊಂಡು ಆರೋಪಿಯನ್ನ ಬಂಧಿಸಿರುವಂತದ್ದು. ಪ್ರಮುಖವಾಗಿ ಏನು ನಿನ್ನೆ ದಿವಸ ಜೆಸಿಬಿ ಮುಖಾಂತರ ಜೋರಾಗಿ ಸಾಂಗನ್ನ ಇಟ್ಕೊಂಡು ಅಕ್ಕಪಕ್ಕ ಹೋಗುವ ಬರೋರನ್ನ ಕೂಡ ನೋಡದೆ ಜೆಸಿಬಿಯಲ್ಲಿ ವರ್ಕ್ ಮಾಡ್ತಾ ಇದ್ದ ಚಾಲಕ ಅನ್ನುವಂಥದ್ದು ಕೂಡ ಅಲ್ಲಿ ಇರುವಂತಹ ಸ್ಥಳೀಯರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ಜೊತೆಗೆ ಏನು ಕಳೆದ ಒಂದು ವಾರದಿಂದ 5ನೇ ಕ್ಲಾಸ್ನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರು ಮತ್ತು ಲೈನ್ ಗಳನ್ನ ಕಟ್ ಮಾಡುವಂತದ್ದು, ವೆಹಿಕಲ್ ಗಳನ್ನ ಆ ಕಡೆ ಬರದ ರೀತಿಯಾಗಿ ಎಲ್ಲಾ ರೀತಿಯಾದಂತಹ ಕಟ್ ಗಳನ್ನ ಮಾಡುವಂತದ್ದು. ಜೊತೆಗೆ ಇಷ್ಟು ದಿವಸಗಳ ಕಾಲ ಕೂಡ ಅಲ್ಲಿ ಕರೆಂಟ್ ಅನ್ನ ಕಟ್ ಮಾಡಲಾಗಿತ್ತು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಮಾಹಿತಿ ಇರುವಂತದ್ದು. ನಿನ್ನೆ ದಿವಸ ಕರೆಂಟ್ ಅನ್ನ ಕೊಟ್ಟಿರುವಂತದ್ದು. ನಿನ್ನೆ ದಿವಸನೇ ಕರೆಂಟ್ ಕೊಟ್ಟಂತ ಸಂದರ್ಭದಲ್ಲೇ ಏನು ಜೆಸಿಬಿ ಚಾಲಕ ಏನಿದ್ದಾನೆ ಅವನ ಪರಿಜ್ಞಾನ ಇಲ್ಲದೋ ಅಥವಾ ಅವೈಜ್ಞಾನಿಕವಾಗಿ ಚಾಲನೆ ಮಾಡೋ ಕೊಂಬಕ್ಕೆ ಹೋಗಿ ಡಿಕ್ಕಿ ಹೊಡೆದು ಅಲ್ಲಿ ರಸ್ತೆಯಲ್ಲಿ ಟ್ಯೂಷನ್ಗೆ ಮಕ್ಕಳನ್ನ ಬಿಡಕ್ ಹೋದಂತ ಮಹಿಳೆ ಮೇಲೆ ಕೊಂಬ ಬಿದ್ದು ಇಬ್ಬರು ಸಾವನ್ನಪ್ಪಿರುವಂತದ್ದು. ಸ್ಥಳದಲ್ಲೇ ಆ ಘಟನೆ ಆಗುತ್ತೆ. ಘಟನೆ ಆದ ಬಳಿಕ ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವರಿಗೆ ಟ್ರೀಟ್ಮೆಂಟ್ ಕೊಡುವಲ್ಲಿ ವಿಳಂಬ ಆಗ್ತದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಆರೋಪ ಕೇಳಿರುವಂತದ್ದು. ಸದ್ಯ ಆರೋಪಿಯನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿರುವಂತದ್ದು. ಈಗ ಸದ್ಯಕ್ಕೆ ಆರೋಪಿಯನ್ನ ಕಸ್ಟಡಿಗೆ ತೆಗೆದುಕೊಂಡು ಎಲ್ಲಾ ರೀತಿಯಿಂದ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಬೈಯಪ್ಪನಹಳ್ಳಿ ಪೊಲೀಸರು ಮಾಡ್ತಿರುವಂತದ್ದು ಇದೆ. ಧನ್ಯವಾದ ಡೀಟೇಲ್ಸ್ಗೆ. ಯಾರ್ಯಾರ ಹಣೆ ಬರಹ ಹೇಗೆ ಬರ್ದಿರ್ತಾನೆ ನೋಡಿ. ಎಲ್ಲ ಆಯಸ್ ಮುಗಿತು, ಸಾವನ್ನಪ್ತಿದ್ದಾರೆ ಅನ್ನೋ ಸುದ್ದಿನೇ ಕಡಿಮೆ ಆಗಿದೆ. ಈಗ ಬರೀ ಇಂಥದ್ದು ಆಕ್ಸಿಡೆಂಟು ಹಿಂಗೆ ಬಿದ್ದು ಸತ್ರು ಇದೇ ಕೇಳ್ತಾ ಇದ್ದೀವಿ.